ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ನೋಡಿ. ಕಾಫಿ ಕುಡಿತಾ ಇದ್ದೀನಿ. ಬೆಳಗ್ಗೆ ಎದ್ದು ಮನೆಯೆಲ್ಲ ಗುಡಿಸಿ ಒರೆಸಿ ಬಟ್ಟೆ ತೊಳೆದು ಸ್ನಾನ ಮಾಡಿ ಪೂಜೆ ಮಾಡಿ ಇಡ್ಲಿಗೆ ಇಟ್ಟಿದ್ದೀನಿ. ಇಡ್ಲಿ ಬೆಂತು. ನನ್ನ ಮಗ ಅವಾಗಿಂದ ಇಡ್ಲಿ ಮೇಲೆ ತಿನ್ನಲ್ಲ. ಅದು ಏನೋ ಈಗ ಅದೇನು ಕ್ಯೂರಿಯಾಸಿಟಿನ ಅದ್ರ ಪಕ್ಕನೇ ಕುತ್ಕೊಂಡು ನೋಡ್ಬೇಕು ಅಂತ ದಂಡೆ ಮೇಲೆ ಇಲ್ಲೇ ಕೂತ್ಕೊಳ್ತಾನೆ. ಎಷ್ಟು ಬೇಡ ಅಂದರೆ ಕೇಳಲ್ಲ, ಅಳ್ತಾ ಕೂತ್ಕೊಂಡಿದ್ದೆ. ಕೂರಿಸಿದೆ ಸ್ವಲ್ಪ ಹೊತ್ತು. ಈಗ ಅದಕ್ಕೆ ಕಾಯ್ತಾ ಇದೆ, ನಮ್ಮ ಬೇಯ್ತು ತೆಗಿ ಅಂತ. ರಾತ್ರಿ ಅಡಿ ಮಲಗಿಲ್ಲ ಹುಡುಗ ಶೀತಲ. ಎದ್ದು ಕೂತ್ಕೊಳ್ತಿದ್ದ. ಅಮ್ಮ ಶೀತ ಅನ್ನೋದು ಎದ್ದು ಕೂತ್ಕೊಳ್ಳಿ. ಬೆಳಿಗ್ಗೆ ಬೇಗ ಎದ್ದನೀಗ, ಬೇಗ ಮಲಗೋ ಚಾನ್ಸಸ್ ಇದೆ. ಸೊ ಬೇಗ ತಿಂಡಿ ತಿನ್ನಿಸಿ ಬಿಡ್ತೀನಿ. ಓಕೆ, ಕಾಫಿ ಕುಡ್ಕೊಂಡು ಆಮೇಲೆ ಸಿಗ್ತೀನಿ. ಓಕೆನಾ ಫ್ರೆಂಡ್ಸ್? ಆ್ಯಕ್ಚುಲಿ ಇವತ್ತು ಡಿಫ್ರೆಂಟ್ ಥರದ್ದು ಇಡ್ಲಿ ಮಾಡಿದ್ದೀನಿ. ಅಕ್ಕಿ ಹಿಟ್ಟು ನೆನೆಸಿಟ್ಟು ಕಡುಬು ಮಾಡ್ತಾರಲ್ಲ, ಅದಲ್ಲ ನಂದು. ಇವತ್ತು ಬೇರೆ ಸ್ಟೈಲ್ ಇಡ್ಲಿ. ಸೊ ಇದು ನಮ್ಮ ಅಮ್ಮ ನಂಗೆ ಹೇಳ್ಕೊಟ್ಟಿರೋದು. ರವೆ ಮಾಡಿ ಹೋಟೆಲೆಲ್ಲ ಮಾಡ್ತಾರೆ. ರವೆ ನೆನೆಸಿಟ್ಟು ರವೆ ಫಸ್ಟೇ ಅಕ್ಕಿನ ನೆನೆಸಿಟ್ಟಿರಲ್ಲ, ಹಂಗೆ ರವೆ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅದರಲ್ಲಿ ಇಡ್ಲಿ ಮಾಡಿದ್ದೀನಿ. ತೋರಿಸ್ತೀನಿ ಮರ್ರೆ. ನೋಡಿ, ರವೆ ಇದೆ ಅಲ್ಲ, ರವೆ ಇತ್ತ. ರವೆಗೆ ಸ್ವಲ್ಪ ಅನ್ನ ಮತ್ತು ಉದ್ದು ಮೆಂತೆ ಹಾಕಿ ಕಡ್ದಾಕಿ ಕಲಿಸಿದ್ದೀನಿ ಕೈಯಲ್ಲಿ. ಅಕ್ಕಿ ನೆನೆಸಿಟ್ಟಿರಲಿಲ್ಲ. ಇಷ್ಟೇ ಸ್ಪೆಷಲ್. ಸೂಪರಾಗಿ ಕಾಣ್ತಿದೆಯಲ್ಲ ರವೆ ಇಡ್ಲಿ. ರವೆ ಆಗಿ ಡಿಫ್ರೆಂಟ್ ಸ್ಟೈಲ್ ರವೆ ಇಡ್ಲಿ. ಈಸಿ ಆ್ಯಕ್ಚುಲಿ ಇದು ಮಾಡೋದು. ನಾನು ಉಪ್ಪಿಟ್ಟಿಗಂತ ಅಕ್ಕಿ ರವೆ ಮಾಡಿಟ್ಕೊಂಡಿದ್ದೆ, ಅದನ್ನು ಇಡ್ಲಿಗೆ ಹಾಕ್ತೆ ಅಷ್ಟೇ. ಮಗನೇ ಫ್ರೆಂಡ್ಸ್, ಬಿಸಿ ಆಯ್ತು ಮಗನೇ. ಫ್ರೆಂಡ್ಸ್, ಇಡ್ಲಿ ಅಂತೂ ಸಖತ್ತಾಗಿ ಹೇಳ್ತಿದೆ ನೋಡಿ. ಇದು ಫುಲ್ಲು ಹೊರಡ್ಕೊಬಿಟ್ಟಿದೆ. ಇದು ನಮ್ಮ ಮನೆಗಳ ಥರ ಇಡ್ಲಿ ಚಟ್ಟಲ್ಲ, ಸ್ವಲ್ಪ ಗುಂಡಿ ಇಲ್ಲ ನೋಡಿ. ಎಷ್ಟು ನೀಟಾಗಿ ಎದ್ದು ಬರ್ತಿದೆ ನೋಡ್ತಿದ್ದೀರಲ್ಲ. ಇದು ಹಿಡ್ಕ ಮಂಚು ಗಟ್ಟಿ. ಇದನ್ನು ಗಟ್ಟಿ ಹಿಡ್ಕ ನಾನು ನಡೆಸ್ತೀನಿ ನೋಡಿ. ವೀಡಿಯೋ ಮಾಡ್ಕೊಂತ ಮಾತಾಡೋಕ್ಕೆ ಆಗ್ತಾಯಿತ್ತು. ಬಗ್ಗೆ ತೋರಿಸ್ಬೇಕಂತಾನೆ. ನೀಟಾಗಿ ಬರ್ತಾಯಿತ್ತು. ಬೇಕಾ? ನನ್ನ ಮಗನ ಬೇಕಂತ ಅವ್ನು ತಟ್ಟೆ ತಗೋಬೇಡ. ಅದಕ್ಕೆ ಎಂತ ಹಾಕ್ತೀನಿ ಸರ್ ಮನೆ? ಇನ್ನೊಂದು ಬೇಕಾ? ಖಂಡಿತ ಸಾಕು, ಬರ್ತೀನಿ. ಆಮೇಲೆ ಇನ್ನೊಂದು ಕೊಡ್ತೀನಿ ಆಯಿತಾ? ಈಗ ಇನ್ನೊಂದು ಸ್ವಲ್ಪ ಹೋಗ್ತೀನಿ. ಬನ್ನಿ ಫ್ರೆಂಡ್ಸ್, ಇಡ್ಲಿ ತಿನ್ನೋಣ. ಬಿಸಿ ಇಡ್ಲಿ, ಬಿಸಿ ಸಾಂಬಾರು, ಬೇಳೆ, ಬಟಾಣಿಕಾಳು, ಆಲೂಗಡ್ಡೆ ಹಾಕಿ ಮಾಡಿದ್ದೀನಿ. ಚೂರು ತಿನ್ನು ಮಗನೆ. ಶೀ ಅದು ಹಾಕ್ಬೇಡ, ಬಾಯಿಗೆಲ್ಲ ಹಾಕ್ಬಾರ್ದು. ಬೇಡ ತಿಂತೀಯಾ? ಬೇಡ, ಬಿಸಿ ತಡಿ, ನಾನು ಕೆಳಗೆ ಇಡ್ತೀನಿ ನೋಡಿ. ತಿಂತೀಯಾ? ನೀನು ಇಲ್ಲೇ ಆಗ್ಬೇಕು. ಫ್ರೆಂಡ್ಸ್, ತಿಂಡಿ ಆಯಿತು. ನನ್ನ ಮಗ ಹೇಳಿದಾನೆ ಬೆಳಗ್ಗೆ 7 ಗಂಟೆ 6 ಗಂಟೆಯಿಂದ ರಾತ್ರಿ ಮಲಗಿದೆ. ಸಿರಪ್ ಹಾಕಿದೆ ಮಲಗಿದ್ದಾನೆ. ನಾನೀಗ ಬಿಗ್ ಬಾಸ್ ನೋಡಬೇಕು. ಇನ್ನೊಂದೇನು ಈ ವಾರದಲ್ಲಿ ಮುಗೀತು ಬಿಗ್ ಬಾಸ್ ಕತೆ. ನೆಕ್ಸ್ಟ್ ಏನು ಅಂತ ಯೋಚನೆ ಮಾಡೋದಾಗಿದೆ. ಇದೆ ಅಲ್ಲ ನಮ್ಮ ಜೀವನ. ಚಲೋ, ಬಿಗ್ ಬಾಸ್ ನೋಡ್ಕೊಂಡ್ಬರ್ತೀನಿ. ಬಾಯ್. ಏನು ಮಾಡ್ತಿದ್ದೀಯ ಸ್ವಸ್ತಿ? ಕಾಳು ತಿಂತಿದೀಯಾ? ಹಾಂ ಸರಿ. ಈ ಕಡೆ ತಿರುಗು. ಕುಡಿಯೋ ನೀನು. ಕಾಫಿ ಕುಡಿತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಕಾಫಿ ಕುಡಿಯೋಣ. ಏನು ಮೊನ್ನೆ ನಿನ್ನ ಕಾಫಿ ಬಿಸಿ ತಡಿ ಕೊಡ್ತೀನಿ. ಅಲ್ಲಿ ಟೇನ್ ಮಾಡ. ನಾ 6 ಹೊಡಿಬೇಕಾ? ಹಾಕ್ತೀಯಾ? ಎಲ್ಲ ಹಾಕ್ದ ನೀನು ಬಾಲ್ನ? ಹಾಕು. ಅದೇ ವಾ. ಹಾಯ್ ಫ್ರೆಂಡ್ಸ್, ವ್ಯೂ ನೋಡಿ ಏನು ಸಕ್ಕತ್ತಾಗಿದೆ. ಈ ವ್ಯೂ ನಾವಿದ್ದಾಗ ಮಾತ್ರ ಚೆನ್ನಾಗಿ ನೋಡೋಕೆ ಸಿಗೋದು. ಫ್ರೆಂಡ್ಸ್, ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ ಮಾಡಿ ಇಟ್ಕೊಂಡು ಕಾಯ್ತಾ ಇದ್ದೀನಿ. ಇವರಪ್ಪ ಬರ್ತಾರೆ ಅಂತ. ಇನ್ನೂ ಬಂದಿರೋ ಗಂಟೆ 9:30 ಆಗ್ತಾ ಬಂತು. ನನ್ನ ಮಗ ಊಟ ಮಾಡಿ ಸಿರಪ್ ಹಾಕಾಯ್ತು. ಅವ್ನಿಗೆ ಮಲ್ಗೋ ಟೈಮ್ ಆಯ್ತು. ಇಷ್ಟೊಳಗೆ ಮಲ್ಬೇಕಿತ್ತು. 7 ಗಂಟೆಗೆ ಊಟ ಮಾಡಿಸ್ತೀನಿ ನಾನು. 6 ಗಂಟೆಯಿಂದಲೇ ಶುರು ಮಾಡ್ಕೊಂಡಿನಿ ಅವನಿಗೆ ಊಟ ಮಾಡ್ಸೋಕ್ಕೆ. ಇವ್ ನಾವು ಹಿಂಗಿದೆ ಭಾಷೆ. ಚಾಕಿ ಯಾರು ತರ್ತಾರೆ? ಪಾಪ ಇನ್ಮೇಲೆ ಚಾಕಿ ತರಲ್ಲ ನಿಂಗೆ. ಜ್ಯೂಸ್ ಮಧ್ಯಾಹ್ನ ಮಾಡಿಕೊಟ್ಟೆ ತಾನೆ? ಪಾಪ ತರಲ್ಲ, ಶೀತ ಆಗ್ಯದಲ್ಲ, ಜ್ಯೂಸ್ ತರಲ್ಲಂತೆ ಮಗನೆ. ಆಯ್ತಾ? ಶೀತ ಇಲ್ಲ ಅಂತ ನೋಡಿ. ಈಗ ಅಯ್ಯೋ ಮಲಗಿಸ್ಬಿಟ್ಟ. ಸ್ವಸ್ತಿಗೆ ಮಲಗಿಸ್ಬಿಟ್ಟ ನನ್ನ ಕಣ್ರಿ. ಫ್ರೆಂಡ್ಸ್, ಮನೆ ಫ್ರೆಂಡು ಶಿಫ್ಟ್ ಆಗ್ತಾ ಇದ್ದಾರೆ. ಇಲ್ಲೇ ರೂಮ್ ತೊಗೊಂಡಿದ್ದಾರೆ. ಸೊ ಇವತ್ತೆಲ್ಲ ಲಗೇಜ್ ಬರ್ತಾ ಇದೆ. ಎಲ್ಲಿಂದ ಬರ್ತಾಯಿದೆ, ಹೆಂಗೆ ಬರ್ತಾಯಿದೆ, ಇದ್ರ ಬಗ್ಗೆ ನಿಮಗೆ ನಾಳೆ ಸ್ಯಾಡ್ ನ್ಯೂಸ್ ಹೇಳ್ತಾ ಇದ್ದೀನಿ. ಏನೋ ಒಂದು ವಿಷಯ. ಗುಡ್ ನೈಟ್ ಹೇಳುವ. ಹಂಗಲ್ಲ ಬೇರೆಯವ್ರ ಪರ್ಸ್, ಅದು ನಿಮ್ಮ ಪರ್ಸ್ ಕೊಡಿ. ಅಲ್ಲಿ ಒಳಗಡೆ ಒಂಚೂರು ಹಾಸ್ತೀರಾ? ಇದೀಗ ನಾನು ವ್ಯವಸ್ಥೆ ಮಾಡಲಾ?
ಹೀಗೆ ಮಾಮ ಇದ್ರಾ? ಅಣ್ಣ ಎಂತ ಮಾಡ್ತಿದ್ದ? ಕಣ್ಣು ಮುಚ್ಕೊಂಡು ಮಲಗಿದ್ನಾ? ನೀ ಎಂತ ಮಾಡಿದೆ ಹೋಗಿ ಆಟ ಆಡ್ದಾ? ಎಂತೆಂತ ಆಟ ಸಾಮಾನಿತ್ತು? ಕಾರ್ ಇತ್ತು, ಮತ್ತೆ ಬೈಕ್ ಇತ್ತು, ಮತ್ತೆಂತ ಇತ್ತು? ಹಾಂ ಹಾಂ ಹಾಂ. ಅಣ್ಣ ಎಂತ ಮಾಡ್ತಿದ್ದ? ಮಲಗಿದ್ನಾ? ಸರಿ ಬಾಯ್, ಗುಡ್ ನೈಟ್ ಹೇಳು. ನಾವು ಮಲ್ಗೋಣ. ಲವ್ ಯು ಆಲ್. ಗುಡ್ ನೈಟ್ ಹೇಳು. ಹಾಂ ಕೊಡ್ತೀನಿ.